ಸೊ ಗಾಯ್ಸ್ ಡೈಲಿ ಬ್ಲಾಗ್ ಮಾಡ್ತಿದ್ದೆ, ಬಟ್ ಏನ್ ಮಾಡೋಣ, ದೊಡ್ಡದಾಗಿದೆ ಅಂದ್ರೂ ಇನ್ನು ಹಾಲು ಕುಡಿಯೋದು ಬಿಡ್ತು. ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ರಲ್ಲ, ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಡಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಗಾಯ್ಸ್, ಸೊ ನೋಡ್ಬೋದು ಬಹಳ ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇವಾಗ ನೋಡ್ಬೋದು, ಸೊ ನಮ್ಮೆಲ್ಲ ಕೆಲಸನೂ ಮುಗಿದು. ಸೊ ಎಲ್ಲ ಕೆಲಸ ಮುಗಿದು ಅಂದರೆ ಏನಿಲ್ಲ, ಇವಾಗ ನಾವು ಮೆಣಸಿನ್ಕಾಯಿನ ಹರಿಸ್ತಾ ಇದ್ದೀವಿ. ಇನ್ನು ಅರ್ಧ ಹೊಲ ಹರಿದಿದ್ದಾರೆ, ಇನ್ನೊಂದು ಅರ್ಧ ಹೊಲ ಇದೆ. ಸೊ ಇನ್ನು ಎಷ್ಟು ದಿನ ಆಗುತ್ತೆ ಹರಿಯೋಕೆ ಅದಂತೂ ಗೊತ್ತಿಲ್ಲ. ಸೊ ಸದ್ಯಕ್ಕಂತರೂ ನೋಡ್ಬೋದು. ಸೊ ನಾನು ನಮ್ಮ ಎತ್ತುಗಳನ್ನ ಮೇಯಿಸ್ತಾ ಇದ್ದೀನಿ, ಮೇಯಿಸಕ್ಕೆ ಬಂದಿದ್ದೀನಿ ನೋಡಿ. ಸೊ ಇಲ್ಲೇ ನಮ್ಮ ಸಾಹುಕಾರ ಬೀಳೊಳಗೆ ಬಿಟ್ಟಿದ್ದೀನಿ ನೋಡಿ. ಸೊ ಗಾಯ್ಸ್, ನಾನು ಮೆಣಸಿನ್ಕಾಯಿ ಹರಕ್ಕೆ ಹೋಗ್ಬೋದು. ಸೊ ಬಟ್ ನಾನು ಯಾವತ್ತೂ ಹೋಗೇ ಇಲ್ಲ ಮೆಣಸಿನ್ಕಾಯಿ ಹರಿಯೋಕ್ಕೆ. ಸೊ ಆಳುಗಳನ್ನ ಹಚ್ಚಿ ನಮ್ಮಪ್ಪ ಹರಿಸ್ತಾ ಇದ್ದಾನೆ. ಸೊ ಬನ್ನಿ, ಸೊ ನೋಡೋಣ. ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೋ ಏನೇನಿಲ್ಲ, ಬನ್ನಿ ಗಾಯ್ಸ್. ಇವಾಗ ನಾನು ಜಸ್ಟ್ ಅಲ್ಲಿಂದ ಇಲ್ಲಿ ಬಂದೆ. ಇವು ನೋಡಿ ನಮ್ಮ ಚೆಲುವ ಯಾವುದಾದ್ರೂ ಬೇರೆ ಎತ್ತುಗಳನ್ನ ನೋಡ್ಬಿಟ್ರೆ ತುಂಬ ಅಗ್ರೆಸಿವ್, ತುಂಬ ಸಿಟ್ಟು ಬಂದುಬಿಡುತ್ತೀವಿ. ನೀವು ನೋಡಿ, ಇಲ್ಲಿ ಬಂದು ಆಗಲೇ ಇದನ್ನು ಕಿತ್ತಾಕೊಂತಿದ್ದ ನೋಡಿ ಇಲ್ಲಿ. ಇವಾಗ ನಾನು ಬಂದಿದ್ದೆ, ಹೋಗ್ಬಿಟ್ಟೆ. ಸೊ ಗಾಯ್ಸ್, ಡೈಲಿ ಬ್ಲಾಗ್ ಮಾಡ್ತಿದ್ದೆ, ಬಟ್ ಏನು ಮಾಡೋಣ, ಏನು ಕೆಲಸ ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇಲ್ಲ. ಸೊ ಡೈಲಿ ಕೆಲಸನಿದ್ದಿದೆ, ಇದೇ ಆಗ್ಬಿಟ್ಟಿದೆ, ಬರೀ ನಮ್ಮ ಎತ್ತುಗಳನ್ನ ಮೇಯಿಸೋದೆ. ಸೊ ಸದ್ಯಕ್ಕೆ ಇವಾಗಂತೂ ಎತ್ತುಗಳನ್ನ ಮೇಯ್ಸೋಕ್ಕೂ ಏನಿಲ್ಲ. ಸೊ ಹಂಗೆ ಒಂದು ಸ್ವಲ್ಪ ಅಡ್ಡಾಡಿದ್ರೆ ನೀರು ಕುಡಿತಾವ ಅಂಥೇಳಿ ಇಲ್ಲೇ ಬಿಟ್ಟಿದ್ದೀನಿ ನೋಡಿ. ಇವಾಗ ಆ ಹೊಲದಲ್ಲಿ ಹೋಗಬೇಕು. ಆ ಹೊಲದಲ್ಲಿ ಒಂದು ಸ್ವಲ್ಪ ಇದೆ ಸಜ್ಜೆದು ಇದಿರುತ್ತಲ್ಲ ಒಟ್ಟು, ಸೊ ಅದು ಇದೆ. ಸೊ ಅದನ್ನು ಒಂದು ಸ್ವಲ್ಪ ತಿಂತವೆ. ಸೊ ಮಧ್ಯಾಹ್ನದವರೆಗೂ ಮೇಯಿಸಿ ಆಮೇಲೆ ಒಂದು ಸ್ವಲ್ಪ ಬಿಟ್ಟರೆ ನೀರು ಕುಡಿತವೆ. ಸೊ ಅದಕ್ಕೋಸ್ಕರನೇ ಇವನು ನೋಡಿ, ಇವನು ಇಷ್ಟು ದೊಡ್ಡವನಾದರೂ ಇನ್ನೂ ಹಾಲು ಕುಡಿಯೋದು ಮಾತ್ರ ಬಿಟ್ಟೇ ಇಲ್ಲ ನೋಡಿ. ನಮ್ಮ ಆಕಳನ್ನು ಸುಮ್ಮನೆ ಕುಡಿಸುತ್ತೆ. ಹೊಯ್ ಎಂಡ ನೋಡಿ, ನಾನು ಬೈದರೆ ಓಡೋಗ್ಬಿಡ್ತು ಆಕಳು ನೋಡಿ. ಅದು ಇಷ್ಟು ದೊಡ್ಡದಾಗಿದೆ ಅಂದ್ರೂ ಇನ್ನೂ ಹಾಲು ಕುಡಿಯೋದು ಬಿಡ್ತಾ ಇಲ್ಲ ನೋಡಿ. ತಾನೇ ಹೋಗಿ ಮತ್ತೆ ಕುಡಿತಾ ಇದೆ. ಏನು ಮಾಡೋಣ, ಅದಕ್ಕೆ ಎಷ್ಟು ಬಿಟ್ಟರು ಎಷ್ಟು ಹೊಡೆದ್ರು ಅಷ್ಟೇ, ಬಿಡಲ್ಲ ಅದು. ಗಾಯ್ಸ್ ಬನ್ನಿ. ಸೊ ಸದ್ಯಕ್ಕಂತರೂ ನೋಡ್ಬೋದು, ನಮ್ಮ ಮೆಣಸಿನ್ಕಾಯಿ ಅರ್ಧ ಹರಿದಿದ್ದಾರೆ, ಇನ್ನು ಅರ್ಧ ಇದೆ. ಸೊ ಇವತ್ತು ಯಾವ ವಾರ? ಇವತ್ತು ಗುರುವಾರ. ಗಾಯ್ಸ್, ಅವತ್ತು ಗುರುವಾರ ಅಲ್ಲ ಶುಕ್ರವಾರ ಇತ್ತು, ಬಟ್ ನನಗೆ ಮರ್ತೋಗ್ಬಿಟ್ಟಿತ್ತು. ಗುರುವಾರ ಇವತ್ತು. ಮಂಗಳವಾರ ಅಡಿವೆ ತಾಂಡ ಜಾತ್ರೆ ಇದೆ. ಸೊ ನೆಕ್ಸ್ಟ್ ಬ್ಲಾಗ್ ನಾನು ಅವತ್ತೇ ಮಾಡ್ಬೋದು ಅನಿಸ್ತಾ ಇದೆ. ಅದಕ್ಕೆ ಮುಂಚೆ ಎಲ್ಲಾದರೂ ಅಡ್ಡಾಡಕ್ಕೆ ಹೋದರೆ ಮಾಡ್ಬೋದು. ಸೊ ಗಾಯ್ಸ್, ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ರಲ್ಲ, ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಡಿ. ಸೊ ಮಂಗಳವಾರ ಪೂಜೆ ಇದೆ. ಸೊ ನಾವು ಮರಿ ಹೊಡಿತೀವಿ. ಸೊ ಅದಕ್ಕೋಸ್ಕರ ಸೊ ಸದ್ಯಕ್ಕಂತೂ ನೋಡ್ಬೋದು ನಮ್ಮ ಎತ್ತುಗಳು ನೋಡಿ, ಅಲ್ಲಿ ಓಡ್ತಾ ಇದ್ದಾವೆ ಅಲ್ಲಿ ಸಜ್ಜೆ ಒಟ್ಟಿಗೆ. ಸೊ ಬನ್ನಿ ಅಲ್ಲಿ ಹೋಗೋಣ ನಾವು. ಹತ್ತರ ಗಾಯ್ಸ್, ಇವಾಗ ನೋಡ್ಬೋದು ನಮ್ಮ ಎತ್ತುಗಳೆಲ್ಲ ಬಂದು ಈ ಹೊಟ್ಟೆಲಿ ಮೇಯ್ತಾರೆ. ಸೊ ಇಲ್ಲಿ ಮೇಯಕ್ಕೆ ನಿಂತ್ಬಿಟ್ರೆ ಆಯಿತು, ಅಲ್ಲಾಡೋದೇ ಇಲ್ಲ ನೋಡಿ. ಇವತ್ತು ಡೈಲಿ ಇಲ್ಲೇ ಮೇಯಿಸ್ತೀನಿ ನಾನು. ಸೊ ಇಲ್ಲೇ ಮೇಯ್ತ್ಕೊಂತಿದ್ರೆ ಹೌದು ತಿಂದು ಬೇಸರ ಆಗೋ ಮಟ್ಟ ಇಲ್ಲಿಂದ ಎಲ್ಲೂ ಹೋಗೋದೇ ಇಲ್ಲ, ಅವು ಇಲ್ಲೇ ಮೇಯ್ತವೆ. ಇದು ನೋಡಿ ನಮ್ಮ ಹೋರಿದು ಕೋಡು ಒಂದು ಸ್ವಲ್ಪ ಹೊಡೆದೋಗ್ಬಿಟ್ಟಿದೆ ನೋಡಿ ಹೆಂಗೆ ಹೊಡಿತಿದೆಯಲ್ಲ. ಅದು ಹೆಂಗೆ ಹೊಡಿತಂದ್ರೆ ಕಾಳ್ನನ ಮಗ, ಅದು ನಮ್ಮ ಆಕಳಿದೆಯಲ್ಲ, ಸೊ ಆಕಳ ಮೇಲೆ ಹಾರಿ ಕಾಲು ಸಿಕ್ಕಾಕೊಂಡು ಬಿದ್ದು ಹೊಡೆದು. ಸೊ ತುಂಬ ಬ್ಲಡ್ ಎಲ್ಲ ಬಂತು. ಇವಾಗ ಪರವಾಗಿಲ್ಲ, ಎಲ್ಲ ಒಣಗಿದೆ. ಇದಕ್ಕೆ ಬಟ್ಟೆ ಕಟ್ಟಿದ್ವಿ, ಇವಾಗ ಒಣಗಿದೆಲ್ಲ, ಅದಕ್ಕೆ ಬಿಚ್ಚಿಬಿಟ್ಟಿದ್ದೀವಿ ನೋಡಿ. ಸೊ ಗಾಯ್ಸ್ ಬನ್ನಿ, ಸೊ ನೋಡೋಣ. ಮಧ್ಯಾಹ್ನವರೆಗೂ ಮೇಯಿಸ್ತೀನಿ ನೋಡಿ. ಎತ್ತು ನೋಡಿ, ಆ ಕಡೆ ಎತ್ತಿದಾವಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಆ ಕಡೆನೇ ನೋಡ್ತಾ ಇದೆ ನೋಡಿ. ಅಲ್ಲೇ ನೋಡಿ, ಇವನು ಅಲ್ಲೇ ಹಾಲು ಕುಡಿದು ಇವಾಗ ಇಲ್ಲಿ ಬಂದು ಮುಚ್ಚೋದು ಇದೆ.
ಅದನ್ನ ನೋಡಿದ್ರೆ ನನ್ನ ಹೊಡೆಯಂಗಿದೆ. ನೋಡ್ತಾ ಇದ್ದೀನಿ. ಸೊ ಗಾಯ್ಸ್ ಚೆಕ್ ದಿಸ್ ಔಟ್. ಸೊ ಇವಾಗ ಟೈಮು 1 ಗಂಟೆ. ಸೊ ಇವಾಗ ನಾನು ನಮ್ಮ ಎತ್ತುಗಳನ್ನ ಅಲ್ಲೇ ಒಟ್ಟಲ್ಲೇ ಮೇಯಿಸಿ ಇವಾಗ ನೀರು ಕುಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಊರ ಹತ್ರ ಡೋಣಿ ಇದೆಲ್ಲ, ಸೊ ಆ ಡೋಣಿಯಲ್ಲೂ ನೀರಿಲ್ಲ. ಸೊ ನಮ್ಮ ಡೋಣಿಯಲ್ಲೇ ಹೋಗಿ ಕುಡಿಸಿ ಅಲ್ಲೇ ನಮ್ಮ ಹೊಲದಲ್ಲೇ ಕಟ್ಟಬೇಕು ಎತ್ತುಗಳನ್ನ. ಸೊ ನೋಡ್ಬೋದು ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗಾಯ್ಸ್, ಹೋಗಿ ನೀರು ಕುಡಿಸಿ ಅಲ್ಲೇ ನಮ್ಮ ಹೊಲದಲ್ಲಿ ಕಟ್ಟಿ ಸೊ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ನೋಡ್ಬೋದು, ಸೊ ನಮ್ಮ ಎತ್ತುಗಳನ್ನ ಅಲ್ಲಿಂದ ಹಿಡ್ಕೊಂಬಂದು ನಮ್ಮ ಡೋಣಿಯಲ್ಲಿ ನೀರು ಕುಡಿಸಿ ಸೊ ಇವಾಗ ಇಲ್ಲೇ ಬಂದು ಕಟ್ಟಿದ್ದೀನಿ ನೋಡ್ಬೋದು. ಸೊ ಇಲ್ಲಿ ನೋಡಿ ನಮ್ಮ ಓರಿ ಸೊ ಎಲ್ಲನೂ ಕಟ್ಟಿದ್ದೀನಿ. ಸೊ ಇವುಗಳನ್ನ ಕಟ್ಟಕ್ಕೆ ಜಾಗ ಇಲ್ಲ, ಸೊ ಅದಕ್ಕೋಸ್ಕರ ಗಿಡದಿಂದನೇ ಕಟ್ಬಿಟ್ಟಿದ್ದೀನಿ ನೋಡಿ. ಇವುಗಳನ್ನ ಕಟ್ಟಿ ಹುಲ್ಲು ಹಾಕಿದ್ದೀನಿ. ಸೊ ಇವಾಗ ಆರಾಮಿರ್ತವೆ. ಆಮೇಲೆ ಮತ್ತೆ 4 ಗಂಟೆ ಇಲ್ಲ 5 ಗಂಟೆಗೆ ಬಂದು ಮತ್ತೆ ಒಂದು ಸ್ವಲ್ಪ ಬಿಚ್ಚಿ ಇಲ್ಲೇ ಮೇಯಿಸಿದ್ರೆ ಆಯಿತು. ಸೊ ಬನ್ನಿ ಗಾಯ್ಸ್, ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ವಾಪಸ್ ಬರಬೇಕು. ಸೊ ನಮ್ಮ ಮೆಣಸಿನ್ಕಾಯಿ ಹರಿಯೋದು ಇನ್ನೂ ಅರ್ಧ ಹೊಲ ಇದೆ, ಅರ್ಧ ಹೊಲ ಅಂತ ಹರಿದಿದ್ದಾರೆ. ಇಲ್ಲಿ ಒಣಗಿಸಿದ್ದೀವಿ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಗಾಯ್ಸ್ ಇದೇನು ಜಾಗ ನೋಡ್ತಾ ಇದ್ರಲ್ಲ, ಸೊ ನೋಡ್ಬೋದು ನಮ್ಮ ಮೆಣಸಿನ್ಕಾಯಿ ಒಣಗಿಸಿದ್ದೀನಿ. ಸೊ ನಾವು ಇದೇ ಜಾಗದಲ್ಲೂ ನಮ್ಮ ತೊಗರಿನೂ ಇಲ್ಲೇ ಒಣಗಿಸಿ ಇಲ್ಲಿಂದಾನೆ ತುಂಬಿ ಮಾರಿದ್ದು. ಸೊ ನೋಡಿ ಇವನು ಮೆಣಸಿನ್ಕಾಯಿಗಳೇ, ಬಟ್ ಇವು ಪೂರ್ತಿ ಒಣಗಿಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಮುಚ್ಚಿಬಿಟ್ಟಿದ್ದೀವಿ. ಸೊ ಇದು ಮೊನ್ನೆ ಹಾಕಿದ್ದು, ಇನ್ನೂ ಒಣಗಿಲ್ಲ. ಸೊ ಇನ್ನೂ ಹರಿದವ್ರು ತೊಗೊಂಬರ್ಬೇಕು. ಸೊ ಬನ್ನಿ. ಸೊ ಗಾಯ್ಸ್ ಸೊ ನೋಡ್ಬೋದು, ಸೊ ಇವಾಗ ಟೈಮು 6 ಗಂಟೆ ಆಯಿತು. ಸೊ ಇವಾಗ ನಾನು ಇಲ್ಲೇ ನಮ್ಮ ಮೆಣಸಿನ್ಕಾಯಿ ಹೊಲದಲ್ಲಿ ಎತ್ತು ಮೇಯಿಸ್ತಾ ಇದ್ದೀನಿ ನೋಡಿ. ಸೊ ಇನ್ನು ಎಷ್ಟು ಮೆಣಸಿನ್ಕಾಯಿಗಳನ್ನ ಹರಿಬೇಕು. ಸೊ ಇನ್ನು ಇಷ್ಟು ಎಲ್ಲ ಹರಿದಿದ್ದಾರೆ. ಸೊ ಇನ್ನೂ ಇಷ್ಟು ಹರಿಬೇಕು. ಯಾಕೋ ವೈಟ್ ಆಗಿಬಿಟ್ಟಿದ್ದಾವೆ ಈ ಕಡೆ ಮೆಣಸಿನ್ಕಾಯಿಗಳು ಕಾಣ್ತಾ ಇದ್ದಾವಲ್ಲ. ಸೊ ಬರೀ ಗಾಯ್ಸ್ ಸೊ ನೋಡ್ಬೋದು. ಸೊ ನಾನಿವಾಗ ಮತ್ತೆ ಎತ್ತುಗಳನ್ನ ಮೇಯಿಸ್ತಾ ಇದ್ದೀನಿ. ಸೊ ಇವತ್ತಿಗೆ ಎಷ್ಟು ಸಾಕು ಗಾಯ್ಸ್. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರೆ.